ನಾನು ಹೇಳ್ತೀನಿ, ಇವತ್ತು ಕೆಲವರು ಚರ್ಚಿಗೆ ಬರ್ತಾ ಇದ್ದೀರಾ, ಇವತ್ತು ಕೆಲವರು ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಉಪವಾಸ ಮಾಡ್ತೀರಾ, ರಾಬೋಜನ ತಗೋತೀರಾ, ಮನೇಲಿ ಪ್ರೇಯರ್ ಮಾಡ್ತೀರಾ, ವಾಕ್ಯ ಓದ್ತೀರಾ, ಆದ್ರೂ ಕೆಲವೊಬ್ರು ಬಿಸ್ನೆಸ್ ಇನ್ನೂ ಸ್ಟಕ್ ಆಗಿರುತ್ತೆ, ಆದ್ರೂ ಕೆಲವೊಬ್ರು ಫೈನಾನ್ಸ್ಗಳು ಇನ್ನೂ ಸ್ಟಕ್ ಆಗಿರುತ್ತೆ. ಮತ್ತೆ ನೀನ್ ದೇವ್ರ ಮಗ, ನೀನು ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟ ಪಡ್ತೀಯ, ಬೆವರು ಸುರಿಸ್ತೀಯ ಅಂದ್ರೆ ನಿನ್ಗೆಲ್ಲ ಬಿಡುಗಡೆ ಆಗ್ಬೇಕಲ್ಲ, ಯಾಕೆ ಇನ್ನೂ ಆಗ್ತಾ ಇಲ್ಲ? ಅದ್ರ ಅರ್ಥ ಏನ್ ಗೊತ್ತಾ? ನೀನ್ ಬರೀ ಬೆವರು ಸುರಿಸೋದ್ರಲ್ಲಿ ನಿನಗೆಲ್ಲ ಆಗ್ಬಿಡಲ್ಲ. ನಿನಗೂ ದೇವರಿಗೂ ಏನ್ ಸಂಬಂಧ ಇದೆ, ನೀನ್ ದೇವರಿಗೆ ಏನ್ ಸ್ಥಾನ ಕೊಟ್ಟಿದ್ಯಾ, ಅದ್ರ ಮೇಲೆ ನಿನ್ನ ಆಶೀರ್ವಾದ ಅಡಕವಾಗಿರ್ತದೆ, ಅದ್ರ ಮೇಲೆ ನಿನ್ನ ಬಿಡುಗಡೆ ಕೂಡ ದೇವರು ನೇಮಿಸಿರ್ತಾರೆ. ಇವತ್ತು ಬ್ರದರ್, ನಾನು ಎಲ್ಲ ಮಾಡಿದ್ದೇನೆ, ಆದ್ರೂ ಇನ್ನೂ ಯಾಕೋ ಕಾರ್ಯಗಳು ನೆರವೇರ್ತಾ ಇಲ್ಲ, ಇನ್ನೂ ಏನೋ ತೊಂದರೆಗಳಿದೆ ಅಂದ್ರೆ ದೇವ್ರು ಕೇಳ್ತಾ ಇದ್ದಾರೆ, ಏನ್ ಸ್ಥಾನ ಕೊಟ್ಟಿದ್ದೀನಿ? ಯಾರು ದೇವರಿಗೆ ಮೊದಲನೇ ಸ್ಥಾನ ಕೊಡಕ್ಕಾಗತ್ತಲ್ಲ, ಅವನು ದೇವರನ್ನು ಬಿಟ್ರೆ ಇನ್ನು ಯಾವ್ದನ್ನು ಅವನ ತಲೆಗೆ ತಗೊಳ್ಳಲ್ಲ. ಅವನು ದೇವರನ್ನು ಬಿಟ್ರೆ ಇನ್ನು ಯಾರ ಬಗ್ಗೆನೂ ಚಿಂತೆ ಮಾಡೋನು. ಅಲ್ಲೂಯ್ಯ, ಯಾರು ಏನ್ ಹೇಳ್ತಾರೆ, ಯಾರು ಹೇಗೆ